ನಾಯಕರು ನಮಗೆ ವಿಧಾನ ಪರಿಷತ್ತಿನ ಸದಸ್ಯ ಆಗುವಂಥ ಅವಕಾಶ ಕೊಟ್ಟಿದ್ದಾರೆ. ಕಳೆದ ಚುನಾವಣೆ 2020 ಚುನಾವಣೆಯಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ನಿಂತ್ಕೊಂಡು ಅವರು ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳಿದ್ದಾರೆ. ಹಾಗಾಗಿ ಅವರು ಸೇಫ್ ಆದಂಥ ಕ್ಷೇತ್ರಗಳಿದ್ದು ಅವರು ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ವರ್ಣಾ ಕ್ಷೇತ್ರ ಬಿಟ್ಕೊಡಿ ಅಂತ ವರಿಷ್ಠರು ಹೇಳಿದರು. ಸೊ ಅದೇ ರೀತಿ ನಾನು ಅವ್ರ ಮಾತಿಗೆ ಒಪ್ಪಿಕೊಂಡು ಅದೇ ರೀತಿ ನಡ್ಕೊಂಡಿದ್ದೆ. ಹಾಗೆ ಹೇಳಿದರು ನೆಕ್ಸ್ಟ್ ಮುಂದೆ ಯಾವುದೇ ವಿಧಾನ ಪರಿಷತ್ ಸ್ಥಾನಕ್ಕಾಗಿ ಆಗಲ್ಲ, ಅದೇ ರೀತಿ ನಮ್ಮ ವರಿಷ್ಠರಿಗೆ ನಮಗೆ ಕೊಟ್ಟಿದ್ದಾರೆ. ಸೊ ನನಗೆ ಜವಾಬ್ದಾರಿನ ವಹಿಸಿಕೊಟ್ಟಿದ್ದಾರೆ. ವಿಧಾನ ಪರಿಷತ್ತು ಅಂತಂದರೆ ಅದು ಕ್ಷೇತ್ರಗಳ ಚಾಪಿ ಮೇಲ್ಮನೆ ಅಲ್ಲಿ ಚರ್ಚೆಗಳು ಭಾಳಷ್ಟು ಗಂಭೀರವಾಗಿ ಘನವಾಗಿ ಆಗುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ನಾನು ಕ್ಷೇತ್ರದ ಮತ್ತು ನಮ್ಮ ನಾಡಿನ ಜನರ ಧ್ವನಿಯಾಗಿ ಅವ್ರ ಸಮಸ್ಯೆ ಬಗೆಹರಿಸೋದು. ಸರ್ ಮುಂದೆ ಸಚಿವ ಸ್ಥಾನ ಏನಾದರೂ ಸಿಗೋ ಸಾಧ್ಯತೆ ಸರ್? ಈಗ ಲೋಕಸಭಾ ಚುನಾವಣೆಯಲ್ಲಿ ಈಗ ರಾಜ್ಯದಲ್ಲಿ ಹಿನ್ನಡೆ ಆಗಿಲ್ಲ. ನಾವು ಅಂದ್ಕೊಂಡಷ್ಟು ಸೀಟ್ಗಳು ಬಂದಿಲ್ಲ. ಆದರೆ ವೋಟ್ ಶೇರ್ ನಮ್ಮ ಕಳೆದ ಲೋಕಸಭಾ ಚುನಾವಣೆಯಿಂದ ಜಾಸ್ತಿ ಆಯಿತು. ಕಳೆದ ಚುನಾವಣೆಯಲ್ಲಿ BJP ಮತ್ತು JDS ಎರಡೂ ಕಂಬೈಂಡ್ ಎಷ್ಟು ವೋಟ್ ಶೇರ್ ಅವ್ರಿಗೆ ಬಂದಿತ್ತು, ಅದಕ್ಕಿಂತ ಅವ್ರಿಗೆ ಬರೀ ಕಮ್ಮಿ ಬಂದಿದೆ. ಅದು ಸೀಟ್ಗಳ ಲೆಕ್ಕದಲ್ಲಿ ಜಾಸ್ತಿ ಬಂದಿದೆ. ಸೊ ಹಾಗಾಗಿ ನಮಗೇನು ಹಿನ್ನಡೆ ಆಗಿಲ್ಲ. ನಾವು ಕಳೆದ ಬಾರಿ ಒಂದೇ ಲೋಕಸಭಾ ಸೀಟ್ ಗೆದ್ದಿದ್ವಿ, ಆದರೆ ಬರೀ 9 ಸೀಟ್ಗಳನ್ನ ಗೆದ್ದಿದ್ವಿ. ಸೊ ಹಾಗಾಗಿ ನಮಗೆ ಹಿನ್ನಡೆ ಆಗಿಲ್ಲ, ಬದಲಾಗಿ ನಮ್ಮದು ವೋಟ್ ಟ್ಯಾಲಿ ಜಾಸ್ತಿ ಆಗಿದೆ. ಸೀಟ್ಗಳ ಲೆಕ್ಕದಲ್ಲಿ ಕಮ್ಮಿ ಆಗಿದೆ. ನಾವು ಇನ್ನೂ ಹೆಚ್ಚಿನ ಸೀಟ್ಗಳು ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ವಿ, ಆದರೆ ಅದಾಗಿಲ್ಲ. ಬಟ್ ಜನ ನಮ್ಮ ಗ್ಯಾರಂಟಿಗಳ ಬಗ್ಗೆ ಸಂತೋಷದಿಂದ ಇದ್ದು ವೋಟ್ ಹಾಕಿದ್ರಿಂದಲೇ ನಾವು ವೋಟ್ ಶೇರ್ ಜಾಸ್ತಿ ಗ್ಯಾರಂಟಿ ನಿಲ್ಲಿಸ್ತೀನಿ ಅನ್ನೋ ಒಂದು ಈಗಾಗಲೇ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ವಿಧಾನಸಭಾ ಚುನಾವಣೆ ಪ್ರಾಮಿಸ್ ಮಾಡಿದ್ವಿ, 5 ವರ್ಷಗಳು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.